ವೆಲ್ಕಮ್ ಬ್ಯಾಕ್ ಟು ಪಿ ಎಲ್ ಡೈರಿ ಚಾನಲ್ಗೆ. ಎಲ್ಲರೂ ಹೇಗಿದ್ರಿ, ಚೆನ್ನಾಗಿದ್ರಿ ಅಂತ ಭಾವಿಸ್ತಾ ನನ್ನ ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಬೆಳಗ್ಗೆ ಎದ್ದು ಮೇಕಪ್ಪಿಗೆ ಹೊರಟಿದ್ದೆ. ಅವರು ಬೇಗ ಬರಲಿಕ್ಕೆ ಹೇಳಿದರು ನಮಗೆ ಮೇಕಪ್ಪಿಗೆ. ಆಮೇಲೆ ಅಷ್ಟು ಬೇಗ ಬಸ್ಸು ಸಿಗೋದಿಲ್ಲ ಅಂತ ಹೇಳಿ ನಮ್ಮ ಯಜಮಾನರು ಕಾರಲ್ಲೇ ಬಿಟ್ಕೊಡ್ತೀನಿ ಲಕ್ಷ್ಮಿ ಅಂತ ಹೇಳಿದರು. ಅಡ್ಡಿಲ್ಲ ಅಂತ ಹೇಳಿ ನಾನು ಕಾರಲ್ಲೇ ಹೊರಟೆ. ಮೊದಲಿಗೆ ಹೇರ್ ಪ್ರಿಪ್ರೇಷನ್ ಆಯಿತು, ನಂತರ ಹೇರ್ ಸ್ಟೈಲ್ನ ಮಾಡಿ ಹೂ ಮುಡಿಸ್ತಾ ಇದ್ದೆ. ಇದು ನಮ್ಮ ಸೈಡ್ಗೆ ಸ್ಪೆಷಲ್ ಹೂ ಇದೆ, ಭಟ್ಕಳ ಮಲ್ಲಿಗೆ ಅಂತ ಸಿಗ್ತದೆ. ಎಲ್ಲರಿಗೂ ತುಂಬ ಇಷ್ಟ, ಒಳ್ಳೆ ಪರಿಮಳ ಇರ್ತದೆ. ಅದೇ ತರಿಸಿದ್ರವರು. ಅದರಲ್ಲೇ ನಾನು ಜಡೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೆ. ನನಗೆ ಯಾರಿಗಾದರೂ ತಯಾರು ಮಾಡೋದು, ಸುಂದರವಾಗಿ ಅವರನ್ನು ರೆಡಿ ಮಾಡೋದಂದರೆ ಬಹಳ ಖುಷಿ ಕೊಡ್ತದೆ. ನಾನು ಇಷ್ಟಪಟ್ಟು ಮಾಡುವಂಥ ವರ್ಕ್ ಗಾಯಿಸಿದ್ದು. ಇವಾಗ ಎಲ್ಲ ಆಯಿತು. ಅವರು ಲೈಟ್ ಮೇಕಪ್ ಕೇಳಿದರು, ಸ್ವಲ್ಪ ಲೈಟಾಗಿ ಮೇಕಪ್ ಮಾಡಿಕೊಂಡು ನಾನು ರೆಡಿ ಮಾಡಿದೆ. ಹಾಗೆ ಮನೆಯಲ್ಲೆಲ್ಲ ಗಡಿಬಿಡಿ ಮಾಡ್ತಾಯಿದ್ರು, ಟೈಮ್ ಆಯಿತು ಅಂತ. ನನಗೂ ಸಹ ಸ್ವಲ್ಪ ಲಾಸ್ಟಿಗೆ ಗಡಿಬಿಡಿ ಆಗುತ್ತೆ, ಅದು ಎಲ್ಲ ಬ್ಯೂಟಿಷಿಯನ್ಗಳಿಗೂ ಆಗೋದು ಸಹಜ ಗಾಯ್ಸ್. ಇವಾಗ ನನ್ನ ವರ್ಕೆಲ್ಲ ಮುಗಿದಿತ್ತು. ಹೊರಗಡೆ ಬಂದು ಛತ್ರಕ್ಕೆ ಹೊರಡಲಿಕ್ಕೆ ರೆಡಿ ಆಗ್ತಾಯಿದ್ವಿ. ಚಹಾ ತಿಂಡಿ ಏನೂ ಮಾಡಿರಲಿಲ್ಲ, ಅದಕ್ಕೆ ಕೇಳ್ತಾ ಇದ್ದೆ ಹಸಿವಾಯ್ತಾ ಅಂಥೇಳಿ. ಹಾಗೆ ನಗ್ತಾ ಇದ್ವಿ. ಇದು ನಮ್ಮ ತುಂಬ ಹತ್ತಿರದ ಹುಡುಗಿನೆಯ ಅವಳಿಗೆ ನಾನು ಮೇಕಪ್ ಮಾಡಿ ರೆಡಿ ಮಾಡಿಕೊಟ್ಟಿದ್ದೆ. ಮದುವೆ ಮನೆಯಲ್ಲಿ ತುಂಬ ಚೆನ್ನಾಗಿ ಓಡಾಡ್ತಾ ಇತ್ತು. ನೋಡಿದ್ರಲ್ಲ ನನ್ನ ವರ್ಕು ಯಾವ ರೀತಿ ಇತ್ತು ಅಂತ. ನಾನು ಬಂದು ಪಾರ್ಲರ್ ಓಪನ್ ಮಾಡಿ ಕೂತಿದ್ದೆ. ಹಾಗೆ ನನ್ನ ಮನೆಯಿಂದ ಕಾಲ್ ಬಂತು, ರಿಸಲ್ಟ್ ಬಂದಿದೆ ಮಗಳದು ಅಂತ. ನನಗೆ ತುಂಬ ಖುಷಿಯಾಯಿತು. ಈಗ ಹೋಗಿ ಅವಳಿಗೆ ಸ್ಪೆಷಲಾಗಿ ಅಡುಗೆ ಮಾಡಿ ಕೊಡಬೇಕು. ಅವಳಿಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ. ಈಗ ಹೋಗಿ ನಾನ್ ವೆಜ್ ಅಡುಗೆ ಮಾಡ್ತೀನಿ, ಯಾವ ರೀತಿ ಮಾಡ್ತೀನಿ ಅಂತ. ನಮ್ಮ ಮನೆಯ ಗರಂ ಮಸಾಲೆ ಇದು, ಪುಡಿ ಮಾಡಿ ಇಟ್ಕೊಳ್ತೀನಿ. ಅಮ್ಮ ಮಾಡೋದು ಇದು ಗರಂ ಮಸಾಲೆ ಗೈಸ್, ಯಾಕಂದರೆ ನಮಗೆ ಅದೇ ಅಭ್ಯಾಸ ಆಗಿದೆ. ಅಮ್ಮ ಇದೇ ರೀತಿ ಗರಂ ಮಸಾಲೆ ಮಾಡಿಟ್ಕೊಳ್ಳೋರು. ತುಂಬ ಲೈಟಾಗಿರುತ್ತೆ ಫ್ಲೇವರು. ಹಾಗೆ ಒಂದು ಕಡೆ ಪೌಡರ್ ಮಾಡ್ತಾ ನಂತರ ತರಕಾರಿಗಳನ್ನು ಕಟ್ ಮಾಡಿಕೊಂಡು ಗೀ ರೈಸ್ ಮಾಡಿಕೊಂಡೆ. ಹಾಗೆ ಮಟನ್ ಕೈಮಾ ಗ್ರೇವಿ ಅವಳಿಗಿಷ್ಟ, ಹಾಗಾಗಿ ಅದನ್ನು ಸಹ ಒಂದು ಕಡೆ ಮಸಾಲೆ ರೆಡಿ ಮಾಡಿಕೊಂಡು ಅದನ್ನು ಮಾಡ್ಕೊಳ್ತಾ ಇದ್ದೆ. ಎಲ್ಲ ಡೀಟೇಲಾಗಿ ವಿಡಿಯೋ ರೆಸಿಪಿ ಶೂಟ್ ಮಾಡಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ರುಚಿನೂ ಕೂಡ ಅಷ್ಟೇ ಚೆನ್ನಾಗಿತ್ತು, ಸೂಪರಾಗಿತ್ತು. ನನ್ನ ಮಗಳಿಗೆ ತುಂಬ ಇಷ್ಟ ಆಯಿತು. ನಾವೆಲ್ಲರೂ ಅವತ್ತು ಖುಷಿಯಾಗಿ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡಿದ್ವಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೋಡಿದ್ರಲ್ವಾ ಇವತ್ತಿನ ದಿನ ಯಾವ ರೀತಿ ಇತ್ತು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು.